ಲೋಕಸಭಾ ಕದನದಲ್ಲಿ ಮಂಡ್ಯ ಅಖಾಡ ಕಾವೇರಿದೆ. ಕ್ಷೇತ್ರ ಹಂಚಿಕೆ ಆಯಿತು, ಈಗ ಅಭ್ಯರ್ಥಿ ಆಯ್ಕೆಯ ಕದನ. ಹಾಗಿದ್ರೆ ಮಂಡ್ಯದಿಂದ ಲೋಕ ಅಖಾಡಕ್ಕೆ ಇಳಿಯೋದು ಯಾರು? ಲೋಕ ಅಖಾಡಕ್ಕೆ ಮಂಡ್ಯದಲ್ಲಿ ಎಚ್ಡಿಕೆ ಅಥವಾ ನಿಖಿಲ್ ಕಣಕ್ಕಿಳಿತಾರೆ. ಭಾರಿ ಕುತೂಹಲ ಹೆಚ್ಚಿಸ್ತಾ ಇದೆ. ಮಂಡ್ಯದ ಜೆಡಿಎಸ್ ಅಭ್ಯರ್ಥಿಯ ಆಯ್ಕೆಯ ಕಸರತ್ತು ಜೋರಾಗಿದೆ. ಸ್ಥಳೀಯರ ಆಯ್ಕೆ ಬೇಡ ಅಂತ ಕಾರ್ಯಕರ್ತರು ಒತ್ತಡ ಹಾಕ್ತಾ ಇದ್ದಾರೆ. ಮತ್ತೆ ಕುಮಾರಸ್ವಾಮಿ ಅಥವಾ ನಿಖಿಲ್ ಸ್ಪರ್ಧೆಗೆ ಕೂಗು ಹೆಚ್ಚಾಗಿದೆ. ಕುತೂಹಲ ಹೆಚ್ಚಿಸ್ತಾ ಇದೆ. ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಮಾರ್ಚ್ 24-25ರಂದು ಅಭ್ಯರ್ಥಿ ಘೋಷಣೆಗೆ ನಿರ್ಧರಿಸಲಾಗಿದೆ. ಒಂದು ತೀರ್ಮಾನ ಮಾಡ್ತೀವಿ. ಅಲ್ಲಿ ಸ್ವಲ್ಪ ನಾನು ನಿಖಿಲ್ ಕುಮಾರಸ್ವಾಮಿಗೂ ಒಂದು ಮಾತು ಹೇಳಿದ್ದೇನೆ. ನಿಖಿಲ್ ಕುಮಾರಸ್ವಾಮಿಗೂ ನಾನು ಒಂದು ಮಾತು ಹೇಳಿದ್ದೇನೆ. ಯಾವುದೇ ಒಂದು ತೀರ್ಮಾನಗಳ ನಾಯಕರುಗಳು ಕೂತ್ಕೊಂಡು ನಿಮ್ಮ ಭಾವನೆಗಳೇನಿದೆ, ನೀವತ್ತಿನೇರಿ ಈ ಸಭೆಯಲ್ಲಿ ನೀವೇನು ವ್ಯಕ್ತಪಡಿಸಿದ್ದೀರಿ, ನಿಮ್ಮ ಭಾವನೆಗಳಿಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗದೆ ನಮ್ಮ ನಾಯಕರುಗಳೆಲ್ಲ ಕೂತು ಏನ್ ತೀರ್ಮಾನ ಮಾಡಬೇಕು ನಿಮ್ಮ ಆಸೆ ಪ್ರಕಾರ ಅದು ನೆರವೇರಿಸ್ಕೊಡ್ತೀನಿ. 21ಕ್ಕೆ ಏನು ಶಸ್ತ್ರಚಿಕಿತ್ಸೆ ಇದೆ, 24ಕ್ಕೂ ಇಲ್ಲ 25ಕ್ಕೆ ವಾಪಸ್ ಕೊಡ್ತೀನಿ. ನಾನು ಹೇಳಿದ್ದಾನೆ 3 ದಿನದಲ್ಲಿ ನಿಮ್ಮ ಜನಗಳ ಮುಂದೆ ಹೋಗ್ಲಿಕ್ಕೆ ಎಲ್ಲ ರೀತಿ ನಿಮಗೆ ಆರೋಗ್ಯ ಸರಿಪಡಿಸ್ತೀವಿ ಅಂತ ಹೇಳಿ ಇವತ್ತು ಒಂದು ಜನತಾದಳಕ್ಕೆ ಇವತ್ತು ಮಂಡ್ಯ ಜಿಲ್ಲೆಯ ಜನತಾದಳದ ಪರವಾಗಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತೇನು ತೀರ್ಮಾನ ಮಾಡಿದ್ದೀರಿ. ನಿಮ್ಮ ಋಣ ತೀರಿಸ್ತೀವಿ, ನಿಮ್ಮ ನಂಬಿಕೆ ಉಳಿಸ್ಕೊಡ್ತೀವಿ. ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ನಿಮ್ಮ ಆಸೆಗೆ ಬಂದಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.